ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ ಮಕ್ಕಳೇ. ಈಗ ಎಲ್ರಿಗೂ ಗೊತ್ತು, ನಮ್ಮ ಬೋರ್ಡ್ ಕಡೆಯಿಂದ ಹಲವಾರು ಎಕ್ಸಾಮ್ ರಿಲೇಟೆಡ್ ಮೆಟೀರಿಯಲ್ಸ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದಾಗಿರುವಂಥ ಇಂಪಾರ್ಟೆಂಟ್ ಮೆಟೀರಿಯಲ್ ದಟ್ ಈಸ್ ಸೆಕೆಂಡ್ PUC ಬ್ಲೂ ಪ್ರಿಂಟ್ ಮಕ್ಕಳೇ. ಇವಾಗ ಸೆಕೆಂಡ್ PUC ಬ್ಲೂ ಪ್ರಿಂಟ್ ಅಂದಿದ ತಕ್ಷಣ ಎಲ್ಲ ಮಕ್ಳಿಗೂ ಗೊತ್ತಾಗುತ್ತೆ ಇದು ಎಕ್ಸಾಮಿನ ಕ್ವಶನ್ ಪೇಪರ್ ಹೇಗೆ ರೆಡಿ ಆಗುತ್ತೆ. ಎಕ್ಸಾಮಿನ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಟಾಪಿಕ್ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಎಲ್ಲೆಲ್ಲಿ ಯಾವ ಕ್ವಶನ್ ನಂಬರಲ್ಲಿ ಬರುತ್ತೆ ಅಂತ ಎಲ್ರಿಗೂ ಒಂದು ಐಡಿಯಾ ಕೊಡುವಂಥ ಪೇಪರ್ ಅಂತ ಗೊತ್ತು. ಇವಾಗ ನಾವೇನು ಪ್ಲಾನ್ ಮಾಡ್ಕೋಬೇಕಂದ್ರೆ, ನಮ್ಮ ಮಿಡ್ಟರ್ಮ್ ಆಗಿರ್ಬೋದು ಅಥವಾ ಅಪ್ಕಮಿಂಗ್ ಸೆಕೆಂಡ್ ಕ್ವಾರ್ಟರ್ಲಿ ಆಗಿರ್ಬೋದು ಅಥವಾ ಫೈನಲ್ ಎಕ್ಸಾಮ್ಗೋಸ್ಕರ ಈ ಒಂದು ಬ್ಲೂ ಪ್ರಿಂಟ್ನ ಇಟ್ಕೊಂಡು ನಮ್ಮ ಸಬ್ಜೆಕ್ಟ್ ಸ್ಪೆಷಲಿ ಫಾರ್ ಸೆಕೆಂಡ್ PUC ಮಕ್ಕಳು ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ಈ ಒಂದು ಶಾರ್ಟ್ ವಿಡಿಯೋಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳೇ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ನೀವೇನಾದರೂ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬು ಹಾಗೂ ಲೈಕ್ ಹಾಕೊಳ್ಳಿ ಮಕ್ಕಳೇ. ನೋಟಿಫಿಕೇಶನ್ ಬಟನ್ ಆನ್ ಇರಲಿ, ಯಾಕೆಂದರೆ ನಾವು PU ಮತ್ತು ಫಸ್ಟ್ PUC ಸೆಕೆಂಡ್ PUC ಮಕ್ಕಳಿಗೆ KCET ನೀಟ್ ಮತ್ತು ಬೋರ್ಡ್ ರಿಲೇಟೆಡ್ ಟಾಪಿಕ್ಸ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಈ ಒಂದು ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಮಕ್ಕಳೇ, ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ತಿಳಿಸ್ಬೇಕು. ನಮ್ಮಲ್ಲಿ ಫಸ್ಟ್ PUC ಮಕ್ಕಳಿಗೆ ಆರಂಭ ಬ್ಯಾಚ್ ಅಂತ ಇದೆ, ಸೆಕೆಂಡ್ PUC ಮಕ್ಕಳಿಗೆ ವಿಜೇತ 360 ಬ್ಯಾಚಸ್ ಅಂತ ಇದೆ ಮಕ್ಕಳೇ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಬ್ಯಾಚಸ್ ಅಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ಕೇಳಿದ್ರೆ ಡಿಫ್ರೆನ್ಸ್ ಇಲ್ಲೇ ಕಾಣಿಸ್ಬೋದು ನಿಮಗೆ. ನಮ್ಮ ಯೂಟ್ಯೂಬಲ್ಲಿ ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಬರೀ ಲೈವ್ ಕ್ಲಾಸಸ್ ವೀಕ್ಲಿ 1-2 ನಡೆಸ್ತೀವಿ. ಆದರೆ ನಮ್ಮ ಬ್ಯಾಚಸ್ ಅಲ್ಲಿ ರೆಗ್ಯುಲರ್ ಲೈವ್ ಕ್ಲಾಸಸ್ ಇರುತ್ತೆ, ಸಬ್ಜೆಕ್ಟ್ ವೈಸ್ ಮತ್ತೆ ಸಬ್ಜೆಕ್ಟ್ ವೈಸು ಒಂದೊಂದು ಕ್ಲಾಸಲ್ಲಿ ಒಂದೊಂದು ಟಾಪಿಕ್ ಮಾಡ್ಕೊಂಡಿರ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ನೀವು ಯಾವ ಚೂಸ್ ಮಾಡ್ತಿರೋ. ವಿಜೇತ 360 ಸದ್ಯಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಹಾಗೂ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಸಪೋರ್ಟ್ ಕೂಡ ಇದೆ ಮಕ್ಕಳೇ. ಇಲ್ಲಿ ನೀವು ನೋಡ್ಬೋದು ಎಂತಹ ಸಲಹೆಗಳು ಇದೆ ಅಂತ. ಎಲ್ಲ ಥರ ಮೆಟೀರಿಯಲ್ಸು, ಬೋರ್ಡ್ PYQs, KCET PYQs ಮತ್ತು ನೀಟ್ PYQs ಕೂಡ ಸಿಗುತ್ತೆ ನಮ್ಮ ಇದರಲ್ಲಿ. ಇದು ಎಲ್ಲ ಫ್ಯೂಚರ್ಸು ನಿಮ್ಮ ಬೋರ್ಡ್ ನಿಮ್ಮ ಯೂಟ್ಯೂಬ್ಗಿಂತ ನಮ್ಮ ಸೆಷನ್ಸಲ್ಲಿ ಸಿಗುತ್ತೆ ಮಕ್ಕಳೇ, ನಮ್ಮ ಬ್ಯಾಚಸಲ್ಲಿ ಸಿಗುತ್ತೆ. ಬೇಗ ನಮ್ಮ ಬ್ಯಾಚಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬ್ಯಾಚಸ್ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ, ಹೀಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ನಿಮಗೆ ಯಾವ ಬ್ಯಾಚಸ್ ಬೇಕೋ ಅದನ್ನ ಕ್ಲಿಕ್ ಮಾಡಿಕೊಂಡು ನಮ್ಮ ವಿಜೇತ 360 ಬ್ಯಾಚಸ್ಗೆ ಬೇಗ ಜಾಯ್ನ್ ಆಗಿ ಮಕ್ಕಳೇ. ಎಸ್. ಬನ್ನಿ ಈಗ ವಿಡಿಯೋಗೆ ಹೋಗೋಣ. ನಮ್ಮ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಹೇಗೆ ಎಕ್ಸಾಮ್ನ ಟಾಪ್ ಮಾಡ್ಬೋದು ಅಥವಾ ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಫಸ್ಟ್ ನೀವೇನು ಮಾಡಬೇಕಂದ್ರೆ, ನೀವು ಫಸ್ಟು ವೆಬ್ಸೈಟಲ್ಲಿ ಸೆಕೆಂಡ್ PUC ಎಕ್ಸಾಮಿನೇಷನ್ ಬೋರ್ಡ್ ಅಂತ ಟೈಪ್ ಮಾಡಿ ಆ ವೆಬ್ಸೈಟಿಂದ ಬ್ಲೂ ಪ್ರಿಂಟ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಪ್ರತಿ ವರ್ಷ ಹೊಸ ಬ್ಲೂ ಪ್ರಿಂಟ್ ಅಂದ್ಬಿಡ್ತಾರೆ. ಇದರಲ್ಲಿ ಸ್ಟೂಡೆಂಟ್ಸ್ ಕಾರ್ನರ್ ಅಂತ ಇರುತ್ತೆ. ಇದು ಬ್ಲೂ ಪ್ರಿಂಟ್ ಬರೀ ಫಸ್ಟ್ PUC ಸೆಕೆಂಡ್ PUC ಮಾತ್ರ, ಫಸ್ಟ್ PUCಗಿನ್ನ ಬಿಟ್ಟಿಲ್ಲ. ಸೆಕೆಂಡ್ PUC ಸ್ಟೂಡೆಂಟ್ಸ್ ಕಾರ್ನರ್ನ ಕ್ಲಿಕ್ ಮಾಡಿದ್ರೆ ಅದು ಒಂದು ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ ಮಕ್ಕಳೇ. ಆ ಪೇಜ್ ಹಿಂಗೆ ಕಾಣಿಸುತ್ತೆ. ಇದರಲ್ಲಿ PU ಬೋರ್ಡಿಂದ ಯಾವ್ದೆಲ್ಲ ಎಕ್ಸಾಮ್ ರಿಲೇಟೆಡ್ ಮೆಟೀರಿಯಲ್ಸ್ ಬಿಟ್ಟಿದ್ದಾರೋ ಎಲ್ಲ ಥರದ್ದು ಇದರಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು? ನೋಡಿ, ಸ್ಟಡಿ ಮೆಟೀರಿಯಲ್ಸ್ ನೀವು ನೋಡ್ಬೋದು. ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಕೂಡ ಇದೆ. ನಮಗೆ ಬೇಕಾಗಿರೋದಿದೆ. ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇವಾಗ ನಮ್ಗೆ ಯಾವ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಬೇಕೋ ಅದನ್ನು ಹುಡ್ಕೊಂಡು ನಾವು ಡೌನ್ಲೋಡ್ ಮಾಡ್ಕೋಬೋದು ಮಕ್ಕಳೇ. ಇಟ್ಸ್ ವೆರಿ ಈಸಿ ಟು ಡೌನ್ಲೋಡ್. ಇವಾಗ ನಾವು ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದೀವಿ. ಕೆಮಿಸ್ಟ್ರಿ ಪೇಪರ್ ನಿಮಗೆ ಗೊತ್ತು, ಇಟ್ ಇಸ್ 34. ನಾನು ಏನು ಮಾಡ್ತೀನಿ, ಕೆಮಿಸ್ಟ್ರಿ ಪೇಪರ್ನ ಡೌನ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಆಗಿದ ತಕ್ಷಣ ಡೌನ್ಲೋಡ್ಸಲ್ಲಿ ಬಂದಿರುತ್ತೆ ನೋಡಿ, ಡೌನ್ಲೋಡ್ಸಲ್ಲಿ ಬಂದಿದೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಬ್ಲೂ ಪ್ರಿಂಟ್ ಸಿಕ್ಬಿಡುತ್ತೆ. ಈ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಹೇಗೆ ಸರ್ ಪ್ಲ್ಯಾನ್ ಮಾಡೋದು ಅಂತ ಕೇಳಿದ್ರೆ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂದರೆ, ಒಂದು ನಿಮಿಷ. ಓಕೆ. ಇಲ್ಲಿ ನೀವು ನೋಡ್ಬೋದು, ನಮಗೆ 10 ಚಾಪ್ಟರ್ಸ್ ಇದೆ ಫಸ್ಟ್ ಸೆಕೆಂಡ್ PUCಲಿ. ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, DN ಬ್ಲಾಕ್, ಕೋಆರ್ಡಿನೇಷನ್ ಕಾಂಪೌಂಡ್, ಹ್ಯಾಲೋ ಆಲ್ಕೇನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಮೈನ್ಸ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್. ಇದರಲ್ಲಿ ಫಸ್ಟು ಹೈ ವೆಯ್ಟೇಜ್ ಚಾಪ್ಟರ್ಸ್ನ ನಾವು ಹುಡ್ಕೊಂಬೇಡ. ಇದರಲ್ಲಿ ಯಾವುದು ಹೈ ವೆಯ್ಟೇಜ್ ಚಾಪ್ಟರ್ ಅಂತ ನೀವು ಹೆಂಗೆ ಹುಡುಕ್ಬೇಕಂದ್ರೆ, ಇಲ್ಲಿ ಕಾಣಿಸುತ್ತೆ ನೋಡಿ, ನಂಬರ್ ಆಫ್ ಮಾರ್ಕ್ಸ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ನಂಬರ್ ಆಫ್ ಮಾರ್ಕ್ಸಲ್ಲಿ ಹೈಯೆಸ್ಟ್ ಮಾರ್ಕ್ ಇರೋದು ಯಾವುದು ಮಕ್ಕಳೇ? ನೀವು ನೋಡ್ಬೋದು, ಹೈಯೆಸ್ಟ್ ಮಾರ್ಕ್ ಇರೋದು ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ ಆದಮೇಲೆ ಸೊಲ್ಯೂಷನ್ ಆದಮೇಲೆ ಕೆಮಿಕಲ್ ಕೈನೆಟಿಕ್ಸ್, ಅದಾದಮೇಲೆ ಹೈಯೆಸ್ಟ್ ಚಾಪ್ಟರ್ ಇರೋದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಇದಕ್ಕೆ ನೀವು ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಅಂದರೆ ಫಸ್ಟು ಅಂದರೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲೇ ಸೊಲ್ಯೂಷನ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸು. ಈ 12, 13, 12 ಇದೆ ಗೊತ್ತಾ?
ಆದರೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಯಾವುದೇ ಚಾಪ್ಟರ್ ನೀವು ಬಿಡಂಗಿಲ್ಲ. ಸೊ ಫಿಸಿಕಲ್ ಕೆಮಿಸ್ಟ್ರಿ ಅಂದಿದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು ನ್ಯೂಮರಿಕಲ್ಸು. ಬಿಕಾಸ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಇಲ್ಲಿ ಕಾಣಿಸ್ತಿದೆಯಾ ನ್ಯೂಮರಿಕಲ್ಸು, ಯು ಕ್ಯಾನ್ ಫೈಂಡ್ 3 ಮಾರ್ಕ್ಸ್. ಸೊ 3, 4, 3 ಇದು ನ್ಯೂಮರಿಕಲ್ಸ್ ಪಾರ್ಟ್ ಮಕ್ಕಳೇ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಿಂದ ನ್ಯೂಮರಿಕಲ್ಸ್ನ ಜಾಸ್ತಿ ನೀವು ಓದ್ಕೋಬೇಕು. ನ್ಯೂಮರಿಕಲ್ಸ್ನ ಬಿಟ್ಟರೆ MCQs ಅಲ್ಲಿ ಅಂದರೆ MCQs ಅಲ್ಲಿ 1 ಮಾರ್ಕ್ ಅಥವಾ ಫಿಲಪ್ಸ್ ಅಲ್ಲಿ 3 ಕ್ವೆಶನ್ 1 ಕ್ವೆಶನ್ 1 ಕ್ವೆಶನ್ ಅಂತ ಕೇಳಿದರೆ ಸೊ ಅದು ನಾವು ಪ್ರಿಪೇರ್ ಮಾಡ್ಕೋಬಹುದು. ಸೊ ಅಂದರೆ ಫೈನಲ್ ಆಗಿ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋದೇನು, ವೆನ್ ಎವರ್ ಇಟ್ ಕಮ್ಸ್ ಟು ಫಿಸಿಕಲ್ ಕೆಮಿಸ್ಟ್ರಿ ಫಸ್ಟು ನ್ಯೂಮರಿಕಲ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಆಮೇಲೆ 3 ಮಾರ್ಕ್ಸ್ ಥಿಯರಿಟಿಕಲ್ ಪಾರ್ಟ್ ಇದ್ರೆ ಏನಾದರೂ ಓದ್ಕೋಬಹುದು. ಅರ್ಥ ಆಗ್ತಿದ್ದಿಲ್ಲ. ಆಮೇಲೆ ಫಾರ್ಮುಲಾನ ಜ್ಞಾಪಕ ಇಟ್ಕೊಂಡ್ರೆ ಅದು MCQs ಅಲ್ಲಿ ಬರುತ್ತೆ. ಅದನ್ನ ಬಿಟ್ಟರೆ ಹೈ ವೇಟೇಜ್ ಚಾಪ್ಟರ್ ಇರುವಂಥ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸು ಆರ್ಗಾನಿಕ್ ಕೆಮಿಸ್ಟ್ರಿಗೆ ಸೇರುತ್ತೆ. ಸೊ ಅದರಲ್ಲಿ ನಿಮಗೆ ಯಾವುದೇ ಥರ ಯು ವಿಲ್ ನಾಟ್ ಗೆಟ್ ನ್ಯೂಮರಿಕಲ್ಸ್. ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಯಾವುದೇ ಥರ ನ್ಯೂಮರಿಕಲ್ಸ್ ಬರಲ್ಲ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಯಾವುದೇ ಥರ ನ್ಯೂಮರಿಕಲ್ಸ್ ಬರಲ್ಲ. ಸೊ ನೀವು ಫೋಕಸ್ ಮಾಡಬೇಕಾಗಿರೋದು ಏನಂತ ಕೇಳಿದ್ರೆ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್. ಸೊ ಈ ಚಾಪ್ಟ್ರಲ್ಲಿ ಯಾವ ಚಾಪ್ಟರ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್, ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಮೆಕ್ಯಾನಿಸಮ್ನ ಜಾಸ್ತಿ ಫೋಕಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ. ಸೊ ಇದು ನಿಮ್ಮ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಎರಡನೇ ಸ್ಟೆಪ್ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಮಿಡ್ ವೆಯ್ಟೇಜ್ ಇರುವಂಥ ಚಾಪ್ಟರ್ಸು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 10, 11 ಆ ಥರ 10, 11, 9 ಆ ಚಾಪ್ಟರ್ಸ್ನ ಹುಡುಕ್ಬಿಟ್ಟು ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅದರಲ್ಲಿ ಮೋಸ್ಟ್ಲಿ ಥಿಯರಿ ಪಾರ್ಟ್ಸೇ ಇರುತ್ತೆ. ಈ 10, 11, 12 ಬರೋದಲ್ಲ, ಇಟ್ ವಿಲ್ ಬಿ ಫ್ರಮ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗಾನಿಕ್ ಕೆಮಿಸ್ಟ್ರಿ. ಅದರಲ್ಲಿ ಕೂಡ ಅಷ್ಟೇ ಆರ್ಗಾನಿಕ್ ಕೆಮಿಸ್ಟ್ರಿ ಅಂದರೆ ನೇಮ್ಡ್ ರಿಯಾಕ್ಷನ್ಸ್ ಮಾಡ್ಕೊಳ್ಳಿ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಅಂದರೆ ಯು ಗೋ ಫಾರ್ ಥಿಯರಿ ಪಾರ್ಟ್. ಫಾರ್ ಎಕ್ಸಾಂಪಲ್ ಲ್ಯಾಂಥನೈಟ್ ಕಂಟ್ರಾಕ್ಷನ್ ವೆರಿ ಇಂಪಾರ್ಟೆಂಟು, ಫೈಂಡಿಂಗ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇಸ್ ವೆರಿ ಇಂಪಾರ್ಟೆಂಟು, ಡಿ ಅಂಡ್ ಎಫ್ ಬ್ಲಾಕಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಡಿ ಆರ್ಬಿಟಲ್ ಸ್ಪ್ಲಿಟ್ ಆಗೋದು, ಈ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತಲ್ವಾ ಅದನ್ನ ಜಾಸ್ತಿ ಫೋಕಸ್ ಮಾಡ್ಕೊಡಿ. ಅಂಡ್ ಫೈನಲಿ ಕಮಿಂಗ್ ಟು ದ ಲೀಸ್ಟ್ ಚಾಪ್ಟರ್ಸ್ ಅಂದರೆ ಲೋ ವೈಟೇಜ್ ಇರುವಂಥ ಚಾಪ್ಟರ್ಸ್. ಇಲ್ಲಿ ನೋಡಿದ್ರೆ ಅಮೈನ್ಸ್ ನೋಡ್ಬೋದು. ಅಮೈನ್ಸ್ನ ಬಿಟ್ಟರೆ ಇನ್ನು ಲೋವೆಸ್ಟ್ ಇರೋದು ಯು ಕ್ಯಾನ್ ಫೈಂಡ್ ಆಲ್ಕೋಹಾಲ್ಸ್, ಫಿನಾಲ್ಸ್, ವಾಟ್ ಇಸ್ ದಿಸ್ ಆಲ್ಕೋಹಾಲ್, ಫಿನಾಲ್ಸ್ ಅಂಡ್ ಈಥರ್ಸ್, ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋರಿನ್ಸ್. ಅರ್ಥ ಆಗ್ತಿದೆಯಲ್ಲ. ಸೊ ಲೋ ವೈಟೇಜ್ ಚಾಪ್ಟರಲ್ಲಿ ಕೂಡ ಅಷ್ಟೇ ಥಿಯರಿ ಪಾರ್ಟು ಮತ್ತು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ನ ನೀವು ಸ್ಟಡಿ ಮಾಡಿಬಿಟ್ರೆ ಬೋರ್ಡಲ್ಲಿ ಆರಾಮಾಗಿ ನೀವು ಟಾಪ್ ಮಾಡ್ಬಿಡೋದು ಮತ್ತೆ. ಅರ್ಥ ಆಗ್ತಿದೆಯಲ್ಲ. ಸೊ ದಿಸ್ ಇಸ್ ಹೌ ಯು ಪ್ರಿಪೇರ್. ಫಸ್ಟು ಬ್ಲೂ ಪ್ರಿಂಟಿಂದ ಹೈ ವೈಟೇಜ್ ಚಾಪ್ಟರ್ಗೆ ಫಸ್ಟ್ ಪ್ರಿಫರೆನ್ಸು. ಹೈ ವೈಟ್ ಚಾಪ್ಟ್ರಲ್ಲಿ ಯಾವ ಥರ ಮಾರ್ಕ್ಸ್ ಜಾಸ್ತಿ, ಯಾವ ಸೆಕ್ಷನ್ಗೆ ಮಾರ್ಕ್ಸ್ ಜಾಸ್ತಿ ಇದೆ ಅಂತ ನೋಡಿಕೊಂಡು ನೀವು ನಿಮ್ಮ ಪ್ರಿಪರೇಷನ್ಸ್ನ ಶುರು ಮಾಡ್ಕೋಬೇಕು ಮಕ್ಕಳೇ. ಸೊ ಇನ್ನೂ ಈ ವಿಡಿಯೋದಲ್ಲಿ ನಿಮಗೆ ಇನ್ ಡೆಪ್ತ್ ಆಗಿ ಕ್ವೆಶನ್ ಪೇಪರ್ನ ಇಟ್ಕೊಂಡು ಹೇಗೆ ಬ್ಲೂ ಪ್ರಿಂಟ್ನ ಮಾಡಿದ್ರು ಅಂತ ನಿಮಗೆ ಒಂದು ವಿಡಿಯೋ ಬೇಕಂದರೆ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಅಂತ ಹಾಕಿ ನಾನು ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ಇಟ್ಕೊಂಡು ಬ್ಲೂ ಪ್ರಿಂಟ್ನ ಕಂಪೇರ್ ಮಾಡಿ ನಿಮಗೆ ಮಾರ್ಕ್ಸ್ ಹೇಗೆ ಸ್ಪ್ಲಿಟ್ ಆಗಿದೆ ಅಂತ ಹೇಳ್ತೀನಿ ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ಒಂದು ಲೈಕ್ ಕೊಡಿ. ಮತ್ತು ಇದೇ ಥರ PU ಅಪ್ಡೇಟ್ಗೋಸ್ಕರ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಮತ್ತೊಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಮಕ್ಕಳೇ. ಬಾಯ್ ಬಾಯ್.